ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಬನ್ನಿ ನಾಳೆ ಸಂಜೆಯಲ್ಲಿ ಅಮೃತಧಾರೆ ಸೀರಿಯಲ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ. ಹಾಗೆ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದ್ರೆ ಇವತ್ತಿನ ಸಂಜೆಯಲ್ಲಿ ಏನಾಯ್ತು ಸ್ವಲ್ಪ ನೋಡ್ಬಿಟ್ಟು ಹಾಗೆ ನಾಳೆ ಸಂಜೆಗಳಲ್ಲಿ ಏನಾಗುತ್ತೆ ಅಂತ ನೋಡೋಣ. ಗೌತಮ್ ಮತ್ತೆ ಭೂಮಿಕಾ ಇಬ್ರು ಮಾತಾಡ್ತಾ ಕೂತಿರ್ತಾರೆ. ಗೌತಮ್ ಬೇಜಾರು ಮಾಡ್ಕೊಂಡು ಕೂತಿರ್ತಾನೆ. ಯಾಕಂತ ಹೇಳಿದ್ರೆ ಮಿಂಚು ಅಪ್ಪ ಅಮ್ಮ ಬಂದಿದ್ದಾರೆ, ಅವಳನ್ನ ಕರ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನೋ ಅಂತ ಹೇಳಿ ಗೌತಮ್ ತುಂಬಾ ಬೇಜಾರಲ್ಲಿರ್ತಾನೆ. ಭೂಮಿಕಾ ಬಂದು ಗೌತಮ್ನ ಸಮಾಧಾನ ಮಾಡ್ತಾ ಇರ್ತಾಳೆ. ಗೌತಮ್ ಅವರೇ ಸಮಾಧಾನ ಮಾಡ್ಕೊಳ್ಳಿ, ಇವತ್ತು ರಿಪೋರ್ಟ್ ಬರುತ್ತೆ ಅಲ್ವಾ, ಗೊತ್ತಾಗುತ್ತೆ ಏನು ಅಂತ, ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿ ಭೂಮಿಕಾ ಸಮಾಧಾನ ಮಾಡ್ತಾ ಇರ್ತಾಳೆ. ಈತ ಅಪೇಕ್ಷಾ ಮತ್ತೆ ಪಾರ್ಥ ಇಬ್ರು ರಿಪೋರ್ಟ್ನ ತಗೊಂಡು ಬರ್ತಾ ಇರ್ತಾರೆ. ಅಪೇಕ್ಷಾ ಇದ್ದು ಪಾರ್ಥ ಅವರೇ, ನನಗೆ ಕುತೂಹಲ ತಡೆಯೋಕೆ ಆಗ್ತಾ ಇಲ್ಲ, ಈ ರಿಪೋರ್ಟಲ್ಲಿ ಏನಿರ್ಬೋದು, ನಾನು ನೋಡಲೇಬೇಕು ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಓಪನ್ ಮಾಡಿ ನೋಡಿ ಅಂತ ಹೇಳಿ ಪಾರ್ಥ ಹೇಳ್ತಾನೆ. ಸರಿ ಪಾರ್ಥ ಅವರೇ ಅಂತ ಹೇಳಿ ಅಪೇಕ್ಷೆ ಇದ್ದು ಆ ರಿಪೋರ್ಟ್ ಓಪನ್ ಮಾಡಿ ನೋಡ್ತಾಳೆ. ಆ ರಿಪೋರ್ಟ್ ಅನ್ನ ಜಯದೇವ್ ಚೇಂಜ್ ಮಾಡ್ಸಿರ್ತಾನೆ. ಅಂದ್ರೆ ನಿಜವಾಗ್ಲೂ ಗೌತಮ್ ಮತ್ತೆ ಭೂಮಿಕಾ ಮಗಳು ಈ ಮಿಂಚುನೆ ಅನ್ನುವಂತ ರಿಪೋರ್ಟ್ ಬಂದಿರುತ್ತೆ. ಆದ್ರೆ ಆ ರಿಪೋರ್ಟ್ ಅನ್ನ ಆ ಜಯದೇವ್ ಇದ್ದು ಚೇಂಜ್ ಮಾಡ್ಸಿರ್ತಾನೆ. ಆ ರಿಪೋರ್ಟ್ ಅಲ್ಲಿ ಮಿಂಚುನ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಜಯದೇವ್ ಕಳಿಸಿರೋರು ಬಂದಿರ್ತಾರೆ ಅಲ್ವಾ, ಅವ್ರ ರಿಪೋರ್ಟ್ಗೂ ಮತ್ತೆ ಮಿಂಚು ರಿಪೋರ್ಟ್ಗೂ ಮ್ಯಾಚ್ ಆಗೋ ತರ ಜಯದೇವ್ ಮಾಡ್ಸಿರ್ತಾನೆ. ಅವ್ರ ಮಗಳೇ ಅನ್ನೋದು ಕನ್ಫರ್ಮ್ ಆಗುತ್ತೆ. ಅಪೇಕ್ಷೆ ಇದ್ದು ಪಾರ್ಥ ಅವರೇ, ಇದನ್ನ ನನಗೆ ಹೇಗೆ ತಗೋಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ, ನನಗಂತೂ ಇದನ್ನ ನೋಡಿದ್ಮೇಲೆ ತುಂಬಾ ಬೇಜಾರಾಗ್ತಾ ಇದೆ, ಇನ್ನು ಅಕ್ಕ ಬಾವ ಇದನ್ನ ಹೇಗೆ ತಗೊಂತಾರಂತ ಗೊತ್ತಾಗ್ತಾ ಇಲ್ಲ ಅಂತ ಹೇಳಿ ಅಪೇಕ್ಷೆ ಹೇಳ್ತಾ ಇರ್ತಾಳೆ. ಕೊನೆಗೂ ಅಪೇಕ್ಷೆ ಮತ್ತೆ ಪಾರ್ಥ ಇಬ್ರು ಮನೆಗೆ ಬರ್ತಾರೆ. ಮನೆಗೆ ಬಂದ ತಕ್ಷಣ ಆ ರಿಪೋರ್ಟ್ ಬಗ್ಗೆ ಹೇಳ್ತಾರೆ. ಅಣ್ಣ, ಮಿಂಚು ನಿಮ್ಮ ಮಗಳಲ್ಲ, ಅವ್ರ ಮಗಳೇ ಬಂದಿದ್ದಾರೆ ಅಲ್ವಾ, ಅವ್ರ ಮಗಳೇ ಅನ್ನೋದು ಕನ್ಫರ್ಮ್ ಆಯ್ತು ಅಣ್ಣ ಅಂತ ಹೇಳಿ ಹೇಳ್ತಾರೆ. ಆಗ ಗೌತಮ್ ಮತ್ತೆ ಭೂಮಿಕಾಗೆ ಶಾಕ್ ಆಗುತ್ತೆ. ಗೌತಮ್ ಮತ್ತೆ ಭೂಮಿಕಾ ಇಬ್ರು ತುಂಬಾ ಬೇಜಾರು ಮಾಡ್ಕೊಂಡು ಅಳ್ತಾ ಇರ್ತಾರೆ. ಅಷ್ಟರಲ್ಲಿ ಮಿಂಚುನ ಕರ್ಕೊಂಡು ಹೋಗೋದಕ್ಕೆ ಜಯದೇವ್ ಕಡೆಯವರು ಬಂದಿರ್ತಾರೆ ಅಲ್ವಾ, ಅವ್ರು ಬರ್ತಾರೆ. ನೋಡಿ ಸರ್, ಇವಾಗಾದ್ರೂ ಗೊತ್ತಾಯ್ತಾ ಮಿಂಚು ನಮ್ಮ ಮಗಳೇ ಅನ್ನೋದು, ಇವಾಗ್ಲಾದ್ರೂ ನಿಮಗೆ ಕನ್ಫರ್ಮ್ ಆಯ್ತಾ, ನಮ್ಮ ಮಗಳನ್ನ ನಮ್ಮ ಜೊತೆ ಕಳಿಸ್ಬಿಡಿ, ನಾವು ಕರ್ಕೊಂಡು ಹೋಗ್ತೀವಿ, ನೀವು ತುಂಬ ಒಳ್ಳೆಯವರು, ತುಂಬ ದೊಡ್ಡ ಮನುಷ್ಯರು, ದುಡ್ಡಿದ್ದವರು, ಹಾಗೆ ಹೀಗೆ ಅಂತ ನಾನು ಅಂದ್ಕೊಂಡಿದ್ದೆ, ಆದರೆ ನೀವು ನೋಡಿದರೆ ಈ ರೀತಿ ಮಾಡ್ತೀರಾ ಅಂತ ಅಂದ್ಕೊಂಡಿರಲಿಲ್ಲ, ದುಡ್ಡಿನ ಆಸೆ ತೋರಿಸಿ ನಮಗೆ ನಮ್ಮ ಮಗಳನ್ನೇ ನಮ್ಮಿಂದ ದೂರ ಮಾಡೋದಕ್ಕೆ ನೋಡ್ತಾ ಇದ್ರಿ ಅಲ್ವಾ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಪೊಲೀಸ್ ಇದು ಏನು ಹೇಳ್ತಾ ಇದ್ದೀರಾ ನೀವು, ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಗೌತಮ್ ಇದ್ದು, ಸರ್ ಮಿಂಚು ನಮ್ಮ ಮಗಳಲ್ಲ, ನನಗೂ ಅವಳಿಗೂ ಸಂಬಂಧ ಇಲ್ಲ, ಮಿಂಚುನ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಮಿಂಚು ಹತ್ರ ಬರ್ತಾರೆ. ಮಿಂಚು ಮತ್ತೆ ಅಪ್ಪು ಇಬ್ರು ಆಟ ಆಡ್ತಾ ಇರ್ತಾರೆ. ಗೌತಮ್ ಇದ್ದು ಮಿಂಚುನ ಕರೆದು ಮಿಂಚು ಜೊತೆ ಮಾತಾಡ್ತಾ ಇರ್ತಾರೆ. ಮಿಂಚು, ನಾನು ನಿನಗೊಂದು ಕತೆ ಹೇಳಿದ್ದೆ ಅಲ್ವಾ, ನೆನಪಿದೆನಾ, ಅದು ಇವಾಗ ಅದೇ ರೀತಿ ಎಲ್ಲ ನಿಜ ಆಗುವಂಥ ಸಮಯ ಬಂದಿದೆ. ನಿಜವಾಗ್ಲೂ ನಾವು ನಿಮ್ಮ ಅಪ್ಪ ಅಮ್ಮ ಅಲ್ಲ, ನಿನ್ನ ಅಪ್ಪ ಅಮ್ಮ ಇದ್ದಾರೆ, ನಿನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ ಅಲ್ವಾ, ಅವರೇ ನಿಜವಾದ ನಿನ್ನ ಅಪ್ಪ ಅಮ್ಮ ಅಂತ ಹೇಳಿ ಗೌತಮ್ ಹೇಳ್ತಾರೆ. ಗೌತಮ್ ಈ ರೀತಿ ಹೇಳಿದ ತಕ್ಷಣ ಮಿಂಚು ಇದ್ದು ಅಳ್ತಾ ಇರ್ತಾಳೆ. ಅಪ್ಪ, ನಿಜವಾಗ್ಲೂ ನಾನು ನಿಮ್ಮ ಮಗಳು ಅಲ್ವಾ, ಸರಿ ಆಯಿತು, ನನ್ನ ಅವ್ರ ಜೊತೆ ಕಳಿಸ್ತಾ ಇದ್ದೀರಾ, ನಾನು ಅವ್ರ ಜೊತೆ ಹೋಗ್ಬೇಕಾ, ನಾನು ಹೋದ್ಮೇಲೆ ನೀವು ನನ್ನ ಮರ್ತು ಬಿಡ್ತೀರಾ ಅಲ್ವಾ ಅಂತ ಮಿಂಚು ಹೇಳ್ತಾ ಇರ್ತಾಳೆ. ಮಿಂಚು ಮಾತನ್ನೆಲ್ಲ ಕೇಳಿಸ್ಕೊಂಡು ಗೌತಮ್ ಮತ್ತೆ ಭೂಮಿಕಾ ಇಬ್ರು ಅಳ್ತಾ ಇರ್ತಾರೆ. ಅವ್ರು ಅಳ್ತಾ ಇರೋದನ್ನ ನೋಡಿ ಅಪ್ಪು ಕೂಡ ಅಳ್ತಾ ಇರ್ತಾನೆ. ಮಿಂಚು ಇದ್ದು, ಅಪ್ಪ ನಂದು ಒಂದೇ ಒಂದು ರಿಕ್ವೆಸ್ಟ್ ಅಪ್ಪ, ಸರಿ ಆಯಿತು, ನೀವು ಹೇಳ್ತಾ ಇದ್ದೀರಲ್ವಾ ಅವ್ರ ಜೊತೆ ಹೋಗಿ ಅಂತ, ಸರಿ ನಾನು ಹೋಗ್ತೀನಿ, ಆದರೆ ನನ್ನ ಮರಿಬೇಡಿ ಅಪ್ಪ ಅಂತ ಹೇಳಿ ಮಿಂಚು ಹೇಳ್ತಾಳೆ. ಮಿಂಚುನ ಮಾತು ಕೇಳಿದ ತಕ್ಷಣ ಗೌತಮ್ಗೆ ತುಂಬಾ ಬೇಜಾರಾಗುತ್ತೆ. ಭೂಮಿಕಾ ಇದ್ದು ಮಿಂಚುನ ಸಮಾಧಾನ ಮಾಡ್ತಾಳೆ. ಈತ ಜಯದೇವ್ ಇದ್ದು ಲಕ್ಷ್ಮೀಕಾಂತ್ ಜೊತೆ ಮಾತಾಡೋದಕ್ಕೆ ಅಂತ ಹೇಳಿ ಬರ್ತಾನೆ. ಏನ್ ಮಾಮ್ಸ್ ಈ ರೀತಿ ನೋಡ್ತಾ ಇದೀಯಾ, ನೋಡ್ದೆ ಕೊನೆಗೂ ನಾ ಅನ್ಕೊಂಡಂಗೆ ಆಯ್ತು, ನಾ ಏನ್ ಸಾಧಿಸ್ಬೇಕು ಅಂತ ಅನ್ಕೊಂಡೋ ಅದೇ ಆಯ್ತು ನೋಡು, ಇವಾಗ ನಿಜವಾದ ಅಪ್ಪ ಅಮ್ಮ ಜೊತೆಯಲ್ಲಿದ್ರು ಕೂಡ ಆ ಮಗಳು ಇನ್ನೊಬ್ರು ಮಗಳು ಅನ್ನೋದನ್ನ ನಾನು ಸಾಕ್ಷಿ ಸಮೇತವಾಗಿ ಎಲ್ಲದನ್ನು ರೆಡಿ ಮಾಡಿದೀನಿ. ನಿಜವಾದ ಮಗಳು ತಮ್ಮ ಮಗಳನ್ನ ತಾವೇ ನನ್ನ ಮಗಳಲ್ಲ ಅಂತ ಇನ್ನೊಬ್ರ ಜೊತೆ ತಮ್ಮ ಮಗಳನ್ನ ತಾವೇ ಕಳಿಸುವಂತ ಪರಿಸ್ಥಿತಿ ಆ ಗೌತಮ್ ಮತ್ತೆ ಭೂಮಿಕಾಗೆ ಬಂದಿದೆ. ಕೊನೆಗೂ ಆ ಗೌತಮ್ ಮತ್ತೆ ಭೂಮಿಕಾಯಿಂದ ಅವರ ಸ್ವಂತ ಮಗಳನ್ನ ದೂರ ಮಾಡ್ತಾ ಇದ್ದೀನಿ ಅಂತ ಹೇಳಿ ಜಯದೇವ್ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಮತ್ತೆ ಗೌತಮ್ ಮತ್ತೆ ಭೂಮಿಕಾ ಇಬ್ರು ಮಿಂಚುನ ರೆಡಿ ಮಾಡಿ ಅವ್ರ ಜೊತೆ ಕಳಿಸ್ಕೊಡ್ಬೇಕು ಅಂತ ಹೇಳಿ ಎಲ್ಲ ಸಿದ್ಧತೆನ ಮಾಡ್ಕೊಂತಾರೆ. ಕೊನೆಗೂ ಮಿಂಚು ಅಳ್ತಾ ಅವ್ರ ಜೊತೆ ಹೋಗೋದಕ್ಕೆ ರೆಡಿ ಆಗ್ತಾಳೆ. ಅಯ್ಯೋ ಮಗಳೇ ಬಾ, ಇನ್ನು ಇವಾಗ್ಲಾದ್ರೂ ನನ್ನ ಜೊತೆ ಬರ್ತೀಯಲ್ಲ ಅಂತ ಹೇಳಿ ಜಯದೇವ್ ಕಳಿಸಿರೋರು ನಾಟಕ ಮಾಡ್ತಾ ಇರ್ತಾರೆ. ಕೊನೆಗೂ ಎಲ್ರಿಗೂ ಬಾಯ್ ಹೇಳಿ ಮಿಂಚು ಕಾರ್ ಹತ್ಕೊಂಡು ಹೊರಡ್ತಾಳೆ. ಗೌತಮ್ ಮತ್ತೆ ಭೂಮಿಕಾಗೆ ತುಂಬಾ ಬೇಜಾರಾಗ್ತಾ ಇರುತ್ತೆ. ಮಿಂಚು ನಮ್ಮಿಂದ ದೂರ ಹೋಗ್ತಾ ಇದ್ದಾಳೆ ಅಂತ ಹೇಳಿ ತುಂಬಾ ದುಃಖದಲ್ಲೇನೆ ಮಿಂಚುನ ಕಳಿಸ್ಕೊಡ್ತಾರೆ. ಈತ ಜಯದೇವ್ ಕಳಿಸಿರೋರು ಇರ್ತಾರೆ ಅಲ್ವಾ, ಅಂದ್ರೆ ಆ ಮಿಂಚು ಅಪ್ಪ ಅಮ್ಮ ಅಂತ ಆಕ್ಟ್ ಮಾಡಕ್ ಕಳಿಸಿರ್ತಾನೆ ಅಲ್ವಾ, ಅವ್ರು ಇದ್ದು ಜಯದೇವ್ಗೆ ಕಾಲ್ ಮಾಡ್ತಾರೆ. ಹೇಳಿ ಏನಾಯ್ತು ಅಂತ ಹೇಳಿ ಜಯದೇವ್ ಕೇಳ್ತಾ ಇರ್ತಾನೆ. ಸರ್, ನಮ್ ಕೆಲ್ಸ ಆಯ್ತು, ನಾವು ಮಾಡಿರುವಂತ ಪ್ಲಾನ್ ಸಕ್ಸಸ್ ಆಯ್ತು, ಮಿಂಚುನ ಕರ್ಕೊಂಡು ಹೊರಟಿದೀವಿ ಇಲ್ಲಿಂದ, ಇನ್ನೇನು ಬಂದು ಮಿಂಚುನ ನಿಮ್ ಕೈಗೆ ಒಪ್ಸೋದಷ್ಟೇ ಕೆಲಸ ಅಂತ ಹೇಳಿ ಹೇಳ್ತಾರೆ. ಹೌದಾ, ವಾವ್ ಸೂಪರ್, ನಾನು ಅನ್ಕೊಂಡಿದ್ದ ಕೆಲಸ ಕೊನೆಗೂ ಎಲ್ಲ ಕಂಪ್ಲೀಟ್ ಆಗಿ ಆಯ್ತು ಅಲ್ವಾ, ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ, ಆದಷ್ಟು ಬೇಗ ಆ ಮಿಂಚುನ ನನ್ನ ಕೈಗೆ ಒಪ್ಪಿಸ್ಬಿಡಿ ತಗೊಂಡ್ಬಂದು ಅಂತ ಹೇಳಿ ಜಯದೇವ್ ಹೇಳ್ತಾ ಇರ್ತಾನೆ. ಕೊನೆಗೂ ನಾ ಅನ್ಕೊಂಡಂಗೆ ಆಯ್ತು, ಅಪ್ಪ ಅಮ್ಮನಿಂದ ಮಗಳನ್ನ ದೂರ ಮಾಡಿದ್ದಾಯ್ತು, ಅವ್ರ ಜೊತೆಲೆ ಇಟ್ಕೊಂಡ್ರು ಕೂಡ ಅವಳೇ ಅವ್ರ ಮಗಳು ಅನ್ನೋದು ಆ ಗೌತಮ್ ಮತ್ತೆ ಭೂಮಿಕಾಗೆ ಗೊತ್ತೇ ಆಗ್ಲಿಲ್ಲ. ಕೊನೆಗೂ ಹೆತ್ತ ಕರಳನ್ನ ಅವರಿಂದ ದೂರ ಮಾಡಿದ್ದಾಯ್ತು ಅಂತ ಹೇಳಿ ಜಯದೇವ್ ತುಂಬಾ ಖುಷಿ ಪಡ್ತಾ ಇರ್ತಾನೆ. ಲಕ್ಷ್ಮೀಕಾಂತ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಜಯದೇವ್ ಇದ್ದು ಲಕ್ಷ್ಮೀಕಾಂತ್ ಹತ್ರ ಬರ್ತಾನೆ.
ನೋಡ್ದೆ ಮಾಮ್ಸ್ ಏನೇನೆಲ್ಲ ಆಯಿತು ಅಂತ. ಕೊನೆಗೂ ಆ ಮಿಂಚುನ ಮನೆಯಿಂದ ದೂರ ಮಾಡಿದ್ದಾಯ್ತು. ಅವರ ಸ್ವಂತ ಅಪ್ಪ ಅಮ್ಮನಿಂದ ಅವಳನ್ನ ದೂರ ಮಾಡಿದ್ದಾಯ್ತು. ಪಾಪ ಇವಾಗ ವಿಲ ವಿಲ ಅಂತ ಒದ್ದಾಡ್ತಾ ಇರ್ತಾರೆ ಗೌತಮ್ ಮತ್ತೆ ಆ ಭೂಮಿಕಾ ಇಬ್ರು. ತಮ್ಮ ಮಗಳನ್ನ ತಾವೇ ನನ್ನ ಮಗಳಲ್ಲ ಅಂತ ಹೇಳಿ ಬೇರೆಯವ್ರ ಕೈಗೆ ಒಪ್ಸಿದ್ದಾರೆ. ಇವತ್ತಂತೂ ನಾನು ಫುಲ್ ಖುಷಿಯಾಗಿದ್ದೀನಿ ಅಂತ ಹೇಳಿ ಜಯದೇವ್ ಇದ್ದು ಡ್ರಿಂಕ್ಸ್ ಮಾಡ್ತಾ ಲಕ್ಷ್ಮೀಕಾಂತ್ ಜೊತೆ ಮಾತಾಡ್ತಾ ಇರ್ತಾನೆ. ಈತ ಜಯದೇವ್ ಕಳಿಸಿರ್ತಾನೆ ಅಲ್ವಾ, ಅಂದ್ರೆ ಆ ಮಿಂಚನ್ನ ಕರ್ಕೊಂಡು ವಾಪಸ್ ಬರ್ತಾ ಇರ್ತಾರೆ ಅಲ್ವಾ. ಅವ್ರದ್ದು ಜಯದೇವ್ಗೆ ಕಾಲ್ ಮಾಡ್ತಾರೆ. ಸರ್, ಮಿಂಚು ಕಾರಲ್ಲೇ ಮಲ್ಕೊಂಡಿದ್ದಾಳೆ, ನಮ್ಮ ಜೊತೆಲೇ ಇದ್ದಾಳೆ, ಅವಳನ್ನ ಅಲ್ಲಿಂದ ಕರ್ಕೊಂಡ್ ಬಂದಾಯ್ತು ಅಂತ ಹೇಳಿ ಜಯದೇವ್ಗೆ ಹೇಳ್ತಾರೆ. ಜಯದೇವ್ ಫೋನಲ್ಲಿ ಮಾತಾಡ್ತಾ ಆಚೆ ಹೋಗಿರ್ತಾನೆ. ಲಕ್ಷ್ಮೀಕಾಂತ್ ಇದ್ದು ಅಲ್ಲಿಂದ ತಪ್ಪಿಸ್ಕೊಳ್ಬೇಕು, ಹೇಗಾದ್ರೂ ಮಾಡಿ ಗೌತಮ್ ಮತ್ತೆ ಭೂಮಿಕಾಗೆ ಈ ಸತ್ಯ ಗೊತ್ತಾಗ್ಲೇಬೇಕು, ಮಿಂಚುನೆ ಅವ್ರ ಮಗಳು ಅನ್ನುವಂಥ ಸತ್ಯ ಗೊತ್ತಾಗ್ಲೇಬೇಕು ಅಂತ ಹೇಳಿ ಲಕ್ಷ್ಮೀಕಾಂತ್ ಆ ಜಯದೇವ್ ಇದ್ದು ಲಕ್ಷ್ಮೀಕಾಂತ್ನ ಕೈ ಕಾಲೆಲ್ಲ ಕಟ್ಟಿ ಹಾಕಿರ್ತಾನೆ ಅಲ್ವಾ. ಕೊನೆಗೂ ಲಕ್ಷ್ಮೀಕಾಂತ್ ಅದರಿಂದ ಬಿಡಿಸ್ಕೊಂತಾರೆ. ಬಿಡಿಸ್ಕೊಂಡು ಇನ್ನೇನು ಆಚೆ ಹೋಗ್ಬೇಕು ಅನ್ನೋ ಅಷ್ಟರಲ್ಲಿ ಈ ಜಯದೇವ್ ಆಚೆನೇ ಇದ್ದಾನೆ ಅಲ್ವಾ, ಇವನಿಗೊಂದು ಗತಿ ಕಾಣಿಸ್ಬೇಕು ಅಂತ ಹೇಳಿ ಲಕ್ಷ್ಮೀಕಾಂತ್ ಇದ್ದು ಒಂದು ಕೋಲನ್ನ ಹಿಡ್ಕೊಂಡು ಜಯದೇವ್ ಒಳಗೆ ಎಂಟ್ರಿ ಕೊಡ್ತಿದ್ದಾಗೇನೆ ಕೋಲಲ್ಲೇ ಜಯದೇವ್ ತಲೆಗೆ ಹೊಡಿತಾರೆ. ಜಯದೇವ್ ಇದ್ದು ಪ್ರಜ್ಞೆ ತಪ್ಪಿ ಕೆಳಗಡೆ ಬಿದ್ದೋಗ್ತಾನೆ. ಆಗ ಲಕ್ಷ್ಮೀಕಾಂತ್ ಅಲ್ಲಿಂದ ತಪ್ಪಿಸ್ಕೊಂಡು ಓಡೋದಕ್ಕೆ ಶುರು ಮಾಡ್ತಾರೆ. ಇಲ್ಲ, ನಾನು ಇದೇ ರೀತಿ ಓಡ್ತಾ ಇದ್ರೆ ಆಗೋದಿಲ್ಲ, ಮೊದಲು ನಾನು ಈ ವಿಚಾರನ ಯಾರಿಗಾದ್ರೂ ಹೇಳಬೇಕು ಅಂತ ಹೇಳಿ ಲಕ್ಷ್ಮೀಕಾಂತ್ ಇದ್ದು ಅಲ್ಲೇ ಯಾರೋ ನಿಂತಿರ್ತಾರೆ ರೋಡಲ್ಲಿ. ಅವ್ರ ಫೋನನ್ನು ಕೇಳ್ತಾರೆ. ನೋಡಪ್ಪ, ದಯವಿಟ್ಟು ಒಂದು 5 ನಿಮಿಷ ಫೋನಲ್ಲಿ ಮಾತಾಡ್ಕೊಡ್ತೀನಿ, ಫೋನ್ ಕೊಡು ಅಂತ ಹೇಳಿ ಅವ್ರ ಜೊತೆ ಫೋನ್ ಇಸ್ಕೊಂಡು ಪಾರ್ಥನಿಗೆ ಲಕ್ಷ್ಮೀಕಾಂತ್ ಕಾಲ್ ಮಾಡ್ತಾರೆ. ಪಾರ್ಥ ಇದ್ದು ಹಲೋ ಯಾರು ಅಂತ ಹೇಳಿ ಕೇಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಇದ್ದು ಪಾರ್ಥ, ನಾನು ನಿಮ್ಮ ಮಾವ ಅಂತ ಹೇಳಿ ಹೇಳ್ತಾರೆ. ಮಾವ, ನೀವಾ, ಎಲ್ಲಿದ್ದೀರಾ, ಏನ್ ಕತೆ, ಒಂದು ಫೋನ್ ಇಲ್ಲ ಹಾಗೆ ಹೇಗೆ ಅಂತ ಪಾರ್ಥ ಕೇಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಇದ್ದು ಮೊದಲು ನಾ ಹೇಳ್ತಾ ಇರೋದನ್ನ ಕೇಳಿಸ್ಕೊ ಅಂತ ಹೇಳ್ತಾ ಇರ್ತಾರೆ. ಯಾಕೆ ಮಾವ, ಏನಾಯ್ತು, ಯಾಕೆ ಇಷ್ಟು ಗಾಬರಿ ಆಗಿದ್ದೀರಾ, ಅಂಥದ್ದೇನಾಯ್ತು ಅಂತ ಹೇಳಿ ಪಾರ್ಥ ಕೇಳ್ತಾ ಇರ್ತಾರೆ. ಆಗ ಲಕ್ಷ್ಮೀಕಾಂತ್ ಇದ್ದು ನೋಡು ಪಾರ್ಥ, ನಾ ಹೇಳ್ತಾ ಇರೋದನ್ನ ಕೇಳಿಸ್ಕೊ, ಮಿಂಚು ಮನೇಲಿದ್ಲು ಅಲ್ವಾ, ಆ ಮಿಂಚುನೇ ಗೌತಮ್ ಮತ್ತೆ ಭೂಮಿಕಾ ಮಗಳು, ಅವ್ರ ಹೊಟ್ಟೆಲಿ ಹುಟ್ಟಿರುವಂತ ನಿಜವಾದ ಮಗಳು ಮಿಂಚುನೇ ಅಂತ ಲಕ್ಷ್ಮೀಕಾಂತ್ ಹೇಳ್ತಾರೆ. ಆಗ ಪಾರ್ಥನಿಗೆ ಶಾಕ್ ಆಗುತ್ತೆ. ಮಾವ, ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಹೇಳಿ ಕೇಳ್ತಾರೆ. ಹೌದು ಕಣೋ, ನಾ ಹೇಳ್ತಾ ಇರೋದು ನಿಜ, ಇದರಿಂದ ಎಲ್ಲ ಆ ಜಯದೇವ್ ಇದ್ದಾನೆ, ಇಷ್ಟಕ್ಕೆಲ್ಲ ಕಾರಣ ಆ ಜಯದೇವೇ. ಕಿರಾಂಡೇಶ್ವರಿ ಮೇಡಮ್ ಇದ್ರು, ನನಗೆ ಕಾಲ್ ಮಾಡಿದ್ರು ಅಲ್ವಾ, ಅಂದ್ರೆ ಗೌತಮ್ ಜೊತೆ ಮಾತಾಡ್ಬೇಕು ಅಂತ ಕಾಲ್ ಮಾಡಿದ್ರು. ಆ ಕಾಲನ್ನ ನಾನು ಪಿಕ್ ಮಾಡಿದ್ದೆ. ಅವಾಗ ಮಗು ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಆ ಜಾಗಕ್ಕೆ ನಾನು ಹೋದಾಗ ನನಗೆ ಅವಾಗ ಗೊತ್ತಾಯ್ತು, ಮಿಂಚು ಗೌತಮ್ ಮತ್ತೆ ಭೂಮಿಕಾ ಮಗಳು ಅನ್ನೋದು ಸತ್ಯ ಗೊತ್ತಾಯ್ತು. ಇನ್ನೇನು ಆ ಸತ್ಯನ ಮನೇಲಿ ಎಲ್ರಿಗೂ ಹೇಳ್ಬೇಕು ಅಂತ ಹೇಳಿ ನಾನು ಬರ್ತಾ ಇರುವಾಗ ಜಯದೇವ್ ಕಣ್ಣಿಗೆ ಬಿದ್ದು ಜಯದೇವ್ ನನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ಮಿಂಚು ಬಗ್ಗೆ ಎಲ್ಲದನ್ನು ತಿಳ್ಕೊಂಡಿದ್ದಾನೆ. ಗೌತಮ್ ಮತ್ತೆ ಭೂಮಿಕಾಗೆ ಈ ವಿಷಯ ಗೊತ್ತಾಗಬಾರ್ದು ಅಂತ ಹೇಳಿ ನನ್ನ ಕಿಡ್ನಾಪ್ ಮಾಡಿ ನನ್ನ ಕೈ ಕಾಲು ಕಟ್ಟಿ ಹಾಕಿ ನನ್ನ ಬೇರೆ ಕಡೆ ಎಲ್ಲೋ ಬಚ್ಚಿಟ್ಟಿದ್ದ. ಆದ್ರೆ ನಾನು ಇವಾಗ ಹೇಗೋ ಅವನ ಕೈಯಿಂದ ತಪ್ಪಿಸ್ಕೊಂಡು ಆಚೆ ಬಂದಿದ್ದೀನಿ. ನೋಡು, ಮೊದಲು ಮಿಂಚುನ ಕಾಪಾಡ್ಕೊಳ್ಳಿ, ಮಿಂಚುಗೆ ಆ ಜಯದೇವ್ ಏನಾದ್ರೂ ಅಪಾಯ ಮಾಡಬಹುದು, ಆ ಜಯದೇವ್ ಕೈಯಿಂದ ಮಿಂಚುನ ಕಾಪಾಡ್ಕೊಳ್ಳಿ, ಗೌತಮ್ ಮತ್ತೆ ಭೂಮಿಕಾಗೆ ಈ ವಿಷಯನ ಹೇಳ್ಬಿಡು ಅಂತ ಹೇಳಿ ಲಕ್ಷ್ಮೀಕಾಂತ್ ಹೇಳ್ತಾರೆ. ಆಗ ಪಾರ್ಥ ಇದ್ದು ಗೌತಮ್ ಮತ್ತೆ ಭೂಮಿಕಾಗೆ ಎಲ್ಲ ಸತ್ಯನ ಹೇಳ್ತಾರೆ. ಮಿಂಚುನೆ ನಿಮ್ಮ ಮಗಳಂತೆ, ನಿಜವಾಗ್ಲೂ ನಿಮ್ಮ ಹೊಟ್ಟೆಲಿ ಹುಟ್ಟಿರೋ ಮಗಳು ಮಿಂಚುನೆ ಅಂತೆ. ಈ ವಿಷಯ ಲಕ್ಷ್ಮೀಕಾಂತ್ ಮಾವನ್ಗೆ ಗೊತ್ತಾಗಿ ಅವರು ನಿಮ್ಮ ಹತ್ರ ಹೇಳಬೇಕು ಅನ್ನೋ ಅಷ್ಟರಲ್ಲಿ ಜಯದೇವ್ ಇದ್ದು ತಡೆದು ಇಷ್ಟೆಲ್ಲ ಮಾಡಿದ್ದಾನೆ, ಇಷ್ಟಕ್ಕೆಲ್ಲ ಕಾರಣ ಆ ಜಯದೇವೆ ಅಂತ ಹೇಳಿ ಪಾರ್ಥ ಹೇಳ್ತಾನೆ. ಆಗ ಗೌತಮ್ ಮತ್ತೆ ಭೂಮಿಕಾಗೆ ಶಾಕು ಆಗುತ್ತೆ, ಹಾಗೆ ತುಂಬ ಖುಷಿ ಕೂಡ ಆಗ್ತಾ ಇರುತ್ತೆ. ಕೊನೆಗೂ ನನ್ನ ಮಗಳು ನನಗೆ ಸಿಕ್ಬಿಟ್ಲು ಅಂತ ಹೇಳಿ ಖುಷಿ ಪಡ್ತಾ ಇರ್ತಾರೆ.